ಅದೇನೋ ಸಿನಿಮಾದಲ್ಲೆಲ್ಲ ಬಂದಾಗ ಇದರಲ್ಲಿ ನೋಡಿದಾಗ ಉದಯ್ ಟಿ ವಿಲಾಗಲಿ ಅದೇ ಚಾನಲಲ್ಲಿ ಆಗ್ತಿರ್ತಲ್ಲ, ನೋಡಿದಾಗ ಖುಷಿಯೂ ರಾಜ್ಕುಮಾರನ ಜೊತೆ ಮಾಡಿದೆ ನಿಮ್ಮ ಮಗು ಥರ, ಅದು ನೋಡಿ ಖುಷಿ ಆಗತ್ತೆ ಅಷ್ಟೇ. ಐ ಫೀಲ್ ಪ್ರೌಡ್. ನನ್ನ ಮಗನಿಗೆಲ್ಲ ಕರ್ತೋರಿಸಿ ನೋಡು ಅಂತ ಕೋತಾರೆ. ನಾನು ಆ್ಯಕ್ಚುಲಿ ಅದಾಗಿ ಅಪ್ಪು ಜೊತೆ ಅಮ್ಮನ ರೋಲ್ ಮಾಡಿದ್ದಾರೆ ರಾಮ್ ಸಿನಿಮಾದಲ್ಲಿ. ಅದಕ್ಕೆ ಅಪ್ಪು ರೇಗಿಸ್ತಿರ್ತಾರೆ, ಇವರು ಮಮ್ಮಿನ ಎಲ್ಲೋದ್ರು ಅವಾಗೆಲ್ಲ ಅಪ್ಪು ನನಗೆ ಮಮ್ಮಿ ಅಂತ ಕರೆಯೋರು. ಆ ಒಂದೆಲ್ಲ ನೆನಪಿದೆ. ಬಟ್ ತುಂಬ ತರಲೆ ಮಾಡ್ತಾರೆ ನಮ್ಮಮ್ಮ, ಈಗಲೂ ಹೇಳ್ತಾರೆ. ಚೆನ್ನಾಗಿದೆ ಜರ್ನಿಲಿ, ಎಲ್ಲ ಇದೆ, ಸಿಹಿ ಕಹಿ ನೋವು ನಲಿವು ಎಲ್ಲ ಥರದ್ದು ನೋಡ್ಬಿಟ್ಟಿದೆ ನಾನು. ಎಮ್ಯುಲೇಷನ್, ಆಮೇಲೆ ಖುಷಿ, ಎಲ್ಲ ಥರ ರಿವಾರ್ಡ್ ಎಲ್ಲ ಸಿಕ್ಕಿದೆ. ಸೊ ಅವಾಗ ನನ್ನ ಕಾಂಬಿನೇಷನ್ ಸುದೀಪ್ ಅವರು ಅಂದರೆ ನಾನು ಫಸ್ಟ್ ಅವಾಗ ಸುದೀಪ್ ಅವರು ಸ್ಟಾರಲ್ಲಿ ನೋಡಿದಾಗ ಫಸ್ಟ್ ಟಾಲ್ ಆಗಿ ಸ್ಮಾರ್ಟಾಗಿ ಚೆನ್ನಾಗಿದ್ರು. ಸೊ ಅವಾಗ ನೋಡಿದಾಗ ಖುಷಿ ಆಯಿತು, ಯಾರೋ ಹ್ಯಾಂಡ್ಸಮ್ ಆಗಿರೋದು ನಾನು ಪೇರ್ ಮಾಡ್ತಾ ಇರಲ್ಲ ಅಂತ ಅನಿಸ್ತು. ಸೊ ಮದುವೆ ಆದಮೇಲೆ ನಾನೆಲ್ಲ ಕಟ್ ಮಾಡಿಬಿಟ್ಟೆ. ಐ ಕುಡಂಟ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಬಟ್ ಆಮೇಲೆ ನೋಡ್ತಾ ಸುದೀಪ್ ಅವರು ಫುಲ್ ಸ್ಟಾರ್ ಆಗೋದು. ಬಟ್ ಖುಷಿ ಆಗುತ್ತೆ, ನನ್ನ ಜೊತೆ ಆ್ಯಕ್ಟ್ ಮಾಡಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋರು ಇವತ್ತು ಸ್ಟಾರ್ ಆಗಿದ್ದಾರೆ ಅಂದರೆ ನಂಗೆ ಖುಷಿ ಆಗುತ್ತೆ. ಸೊ ಅನ್ಕೋತಿದ್ದೆ ಅವಾಗ ಇದ್ದಿದ್ದು ಸುದೀಪ್ ಅವ್ರು ಎಷ್ಟು ಚೇಂಜ್ ಆಗಿದ್ದಾರೆ. ಬಟ್ ಆ ಟ್ಯಾಲೆಂಟಿಂದನೇ ಅವ್ರು ಮುಂದೆ ಬಂದಿದ್ದು. ಬಟ್ ಖುಷಿ ಆಗುತ್ತೆ. ಐ ಫೀಲ್ ಸೋ ನೈಸ್. ಆಲ್ಮೋಸ್ಟ್ ಎಲ್ಲ ಜೊತೆ ಮಾಡಿದ್ದೀನಿ. ದರ್ಶನ್ ಅವ್ರ ಜೊತೆ, ಆಮೇಲೆ ಗಣೇಶ್ ಅವ್ರ ಜೊತೆ, ದುನಿಯಾ ವಿಜಯ್ ಅವ್ರ ಜೊತೆ, ಮತ್ತು ನಮ್ಮ ಇವರು ಧ್ರುವ ಸರ್ಜಾ ಅವ್ರ ಜೊತೆ. ಧ್ರುವ ನನ್ನ ಜೊತೆ ನಾವು ಫಸ್ಟ್ ಸಿನಿಮಾ ನಾನು ಅವರು ಮಾಡಿದಾಗ ಫಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದವ್ರ ಜೊತೆ ಮಾಡಿದ್ದು. ಎಸ್, ಹೌದು, ಸಂಗೀತ ಅನಿಲ್ ಯಜಮಾನ್ರಿ. ಬಿಫೋರ್ ಅನಿಲ್ ಬರೋಕ್ಕಿಂತ ಮುಂಚೆ ಲೈಫ್ ನಿಮ್ಮ ಅರ್ಲಿ ಏಜಿನ ನೀವು ಸ್ಟಾರ್ಟ್ ಮಾಡಿದಾಗ ಯಾವಾಗ ಸಿನಿಮಾ ಅಥವಾ ಸೀರಿಯಲ್ ಅಂತ ಬಣ್ಣ ಹಚ್ಚಿರೋ ಮೊದಲನೇ ನೆನಪು ನಿಮಗೆ? ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ. ಅದಕ್ಕೂ ಮುಂಚೆ ಯಾವ ಸಿನಿಮಾ? ತಾಯೇ ಮಡಲಲ್ಲಿ ಅಂತ. ಅಲ್ಲಿ ನಾನು ಹುಡುಗನ ಪಾತ್ರ ಮಾಡಿದ್ದು. ಅವಾಗ ನಾನು 5 ವರ್ಷದ ಮಗು. ಸೊ ನನ್ನ ಜರ್ನಿ ಕೆರಿಯರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗಿದೆ ಅವಾಗ. ರಾಜ್ಕುಮಾರ್ ಅವ್ರ ಜೊತೆ ಇದು ಮಾಡಿದ್ದೀನಿ. ಹಾಲು ಜೇನು, ನಾನಿನ್ನ ಬಿಡಲ್ಲಾರೆ, ಚೈಲ್ಡ್ ಆರ್ಟಿಸ್ಟ್ ಆಗಿ, ಹೀರೋಯಿನ್ ಆಗಲ್ಲ. ಚಲಿದ ರಕ್ತ, ಒಂದು 7-8 ಸಿನಿಮಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದೆ. ಮಾಲ್ಗುಡಿ ಡೇಸ್ ಅದರಲ್ಲೂ ಆ್ಯಕ್ಟ್ ಮಾಡಿದೆ. ಅದಾದಮೇಲೆ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಸಿದೆ. ಆವಾಗ ಕಾವೇರಿ ತೀರದಲ್ಲಿ ಅಂದ್ಬಿಟ್ಟು ಎಸ್ ನಾರಾಯಣ್ ಡೈರೆಕ್ಷನ್ನು ಮನೆಗೆ ಬಂದಿದ್ದರು. ಆವಾಗೆಲ್ಲ ಹೇಗೆ ಅಂದರೆ ಡೈರೆಕ್ಟ್ರುಗಳೆಲ್ಲ ಈಗ ಒಂಥರ ಏನೋ ಲುಕ್ ಟೆಸ್ಟು ಆ ಟೆಸ್ಟ್ ಎಲ್ಲ ಆವಾಗೆಲ್ಲ ಆಗಿರಲಿಲ್ಲ. ಮನೆಗೆ ಬರೋರು, ಕಲಾವಿದ್ರ ಮನೆಗೆ ನಿರ್ದೇಶಕರು ನಿರ್ಮಾಪಕರು ಬರೋರು, ಬಂದು ಕೇಳೋರು ನನ್ನ ಒಂದು ಏನೇನು ಬರುತ್ತಾ, ಹಾಡೋಕ್ಕೆ ಬರೋದಾ, ಡ್ಯಾನ್ಸ್ ಮಾಡೋಕ್ಕೆ ಬರತ್ತಾ, ಒಂಚೂರು ಹಿಂಗೆ ವಾಕ್ ಮಾಡಮ್ಮ ಅನ್ನೋರು. ಸೊ ಆ ಥರ ಆಡಿಷನ್ ನಮಗೆಲ್ಲ ಇದ್ದಿದ್ದು. ಇವಾಗ ಈ ಥರ ಮಾಡೋ ಥರ ಆಡಿಷನ್ ಇರಲಿಲ್ಲ. ಸೊ ನೋಡಿದ್ರು, ಫೋಟೋಸ್ ಎಲ್ಲ ತೆಗೆದು, ಅವಾಗೆಲ್ಲ ಗೊತ್ತಲ್ಲ ಆ ಥರ ಕ್ಯಾಮ್ರಾ ತೆಗೆದು ನೋಡಿದ್ರು. ಆಮೇಲೆ ಐ ವಾಸ್ ಟೂ ಸ್ಮಾಲ್, ಬಟ್ ಸ್ವಲ್ಪ ಸಣ್ಣ ಇದೆ, ತುಂಬ ಚಿಕ್ಕೋಳಾದೆ ಅಂತ ಅಂದರು. ಬಟ್ ಆಮೇಲೆ ನನಗೇನು ಅವಾಗ ಮನಸ್ಥಿತಿ 9th ಸ್ಟ್ಯಾಂಡರ್ಡಲ್ಲಿ ಗೊತ್ತಲ್ಲ ನಿಮಗೆ, ಒಂದು ಆಂಬಿಷಿಯಸ್ ಇರಲಿಲ್ಲ ಅಥವಾ ಏನಂತ ಗೊತ್ತಿಲ್ಲ. ಅಮ್ಮ ಮಾಡಿದ್ರೆ ಮಾಡ್ತಿದ್ದೆ, ಬೇಡ ಅಂದರೆ ಬೇಡ ಅಂತ, ಆ ಥರ ಒಂದು ಮನಸ್ಥಿತಿ ಇದ್ದಿದ್ದು. ಸೊ 9th ಸ್ಟ್ಯಾಂಡರ್ಡ್ ಬೇಕಾದ್ರೆ ನಾನು ಹೀರೋಯಿನ್ ಆಗಿ ಮಾಡಿದ್ದು ಕಾವೇರಿ ತೀರದಲ್ಲಿ. ತುಂಬ ಭಯ. ಫಸ್ಟ್ ಟೈಮು ಹೋದ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಕ್ಕೂ ಹೀರೋಯಿನ್ಗೂ ವ್ಯತ್ಯಾಸ ಇದೆ. ಅವಾಗ ಚೈಲ್ಡ್ ಆರ್ಟ್ ಮಗು ಥರ ಇದೆ, ಏನೂ ಅಷ್ಟು ನೆನಪಿರಲಿಲ್ಲ. ಹೀರೋಯಿನ್ ಆದಾಗ ನಮ್ಮ ಅಮ್ಮ ಬೇರೆ ಹೇಳ್ಕೊಡೋರು, ನೀನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಡೈರೆಕ್ಟ್ರಿಗೆ ಹೋಗಿ ಕೇಳಬೇಕಾಯ್ತಾ, ಹೆಂಗೆ ಬಂತು, ಚೆನ್ನಾಗಿ ಮಾಡೋದನ್ನ ಅಂತ ಕೇಳಬೇಕು, ನಿನ್ನ ಚೆನ್ನಾಗಿ ಮಾಡಿಸ್ತಾನೆ. ಹೌದಾ, ಫಸ್ಟ್ ಶಾರ್ಟ್ ಆಯಿತು. ನಮ್ಮಮ್ಮ ಹೇಳ್ಕೊಟ್ಟಿರಲ್ಲ ನಾರಾಯಣ್ ಸರ್ಗೆ, ಸರ್ ಹೇಗೆ ಚೆನ್ನಾಗಿ ಬಂತ, ಚೆನ್ನಾಗಿ ಬಂದಿಲ್ಲ ಅಂದರೆ ನಾವು ಹೇಳ್ತೀವಿ, ಚೆನ್ನಾಗಿ ಸುಮ್ಮನೆ ಇದ್ದೀವಿ ಅಂದರೆ ಚೆನ್ನಾಗಿ ಬಂದಿದೆ ಅಂತ. ಹಾಂ ಓಕೆ ಸರ್. ಅಮ್ಮ ನೀನು ಹೋಗಿ ಕೇಳು ಅಂದರೆ ನಾನು ಕೇಳಿದೆ, ಬಯಸ್ಕೊಬಿಟ್ಟೆ ನಾನು. ಆ ಥರ ಒಂದು ಮನಸ್ಥಿತಿ ಇಲ್ಲ. ಅವಾಗಲೂ ತುಂಬ ಭಯ. ಈಗಿನ ಇದರಲ್ಲಿ ತುಂಬ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ ಡೈರೆಕ್ಟ್ರು ಮತ್ತು ಆರ್ಟಿಸ್ಟ್ಗಳೆಲ್ಲ. ಬಟ್ ಅವಾಗೆಲ್ಲ ತುಂಬ ಭಯ ನಮಗೆ, ತುಂಬ ಗೌರವ. ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋಂಗಿಲ್ಲ. ಕೂತ್ಕೊಂಡ್ರೆ ಏನು ಹುಡುಗಿಗೆ ಎಷ್ಟು ಕೊಬ್ಬು ಅಂತಾರೆ. ಸೊ ಪೇನ್ ಆದರೆ ಹಿಂಗೆ ಇರಬೇಕು ನಾವು. ಬಟ್ ಈಗೆಲ್ಲ ಫ್ರೆಂಡ್ಲಿಯಾಗಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾರೆ. ಇವಾಗಲೂ ತುಂಬ ವ್ಯತ್ಯಾಸ ಇದೆ. ಮತ್ತು ಆರ್ಟಿಸ್ಟ್ ಜೊತೆ ಮಾತಾಡಬೇಕು ಅಂದರೂ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು. ಏನೋ ಒಂಚೂರು ಮಾತಾಡ್ಬಿಟ್ರೆ ಪೇಪರೆಲ್ಲ ಬಂದುಬಿಡೋದು. ಆ ಥರದ್ದೊಂದು ತುಂಬ ಇವಾಗ ಹೆಂಗೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇದೆ, ಅವಾಗ ಒಂದು ಪೇಪರಲ್ಲಿ ಒಂದು ಸ್ವಲ್ಪ ಪೇಪರ್ಗಳಿತ್ತು. ಸೊ ಭಯ, ನಮ್ಮಮ್ಮ ಹೇಳೋರು ಹಂಗೆಲ್ಲ ಬಂದುಬಿಡುತ್ತೆ, ಹುಷಾರಾಗಿರು. ಸೊ ಮಾತಾಡೋಕ್ಕೆ ಭಯ ಫಸ್ಟ್ ಆಫ್ ಆಲ್. ಬಟ್ ಅದು ಎಲ್ಲಿ ಮಾತಾಡೋದು ಏನು ಆಗೋಗುತ್ತೆ ಅಂದ್ಬಿಟ್ಟು ಹೆದರ್ಕೋತಾನೆ ಇದ್ವಿ. ಬಟ್ ಈಗಲೂ ತುಂಬ ವ್ಯತ್ಯಾಸ ಇದೆ. ಈಗಿನ ತಲೆನೇ ಕೆಡ್ಸ್ಕೊಳೋಗಲ್ಲ ಈಗಿನ ಮಕ್ಕಳು. ಬಟ್ ಇದೇ ಒಳ್ಳೇದು ಆ್ಯಕ್ಚುಲಿ. ನಾವೆಲ್ಲ ಹೆದರ್ಕೊಂಡು ಬದುಕಿದ್ವಿ. ಈಗಿರಲ್ಲ, ಆರಾಮಾಗಿ ಚಿಲ್ ಅನ್ನೋ ಥರ ಇದ್ದಾರೆ. ಅಣ್ಣವ್ರ ಜೊತೆ ನೀವು ಚಿಕ್ಕ ವಯಸ್ಸಲ್ಲಿ ಅಣ್ಣವ್ರ ಜೊತೆ ಸಿನಿಮಾಗಳು ಮಾಡಿದಾಗ ಅವಾಗ ಗೊತ್ತಿರಲ್ಲ ಅಣ್ಣವ್ರು ಯಾರು ಏನು ಅಂತ. ಬಟ್ ಇವಾಗ ಅದು ನೆನೆಸ್ಕೊಂಡಾಗ ಎಂಥ ದೊಡ್ಡ ಅದ್ಭುತ ಅವಕಾಶ. ಹೌದು. ಹೇಗಿತ್ತು ಅವತ್ತಿನ ಒಂದು ಮೆಮೊರಿ ವೀಕ್ ಅಣ್ಣವ್ರನ್ನ ನೋಡಿರೋದು ನೀವು, ಅವ್ರ ಜೊತೆ ಕಾಲ ಕಳೆದ ಅಣ್ಣವ್ರನ್ನ? ಆ್ಯಕ್ಚುಲಿ ನಾನು ಕೇಳಿದೆ, ಅವ್ರನ್ನ ನಮ್ಮ ತಾತನ ಕಂಪ್ನಿಲೇ ಕೆಲಸ ಮಾಡಿದ್ದು ಫಸ್ಟ್. ಅದ್ರ ಬಗ್ಗೆಲ್ಲ ತುಂಬ ಕೇಳಿದೆ. ಮತ್ತು ಅವ್ರಿಗೆ ತುಂಬ ಅಭಿಮಾನ ಇದೆ. ಅಲ್ಲಿ ನಾನು ಶೂಟಿಂಗ್ ಹೋದಾಗಲೂ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಅದೆಲ್ಲ ನೆನಪಿದೆ. ಅಪ್ಪು ಜೊತೆ ಶೂಟಿಂಗಲ್ಲಿ ಫೈಟ್ ಮಾಡ್ತಾ ಇದ್ದಿದ್ದು, ಅವನು ತುಂಬ ತರಲೆ ಮಾಡ್ತಾ ಇದ್ದಿದ್ದು, ಅದೆಲ್ಲ ನೆನಪಿದೆ. ಬಟ್ ಖುಷಿ ಆಗುತ್ತೆ. ಬಟ್ ಅವಾಗ ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಏನೇ ಅವ್ರಿಗೆ ಏನೇ ಸ್ಟಾರ್ ನಮಗೆ ಮಕ್ಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಹೆಮ್ಮೆ ಅನಿಸುತ್ತೆ.
ಅಂಥ ದೊಡ್ಡ ಕಲಾವಿದ್ರ ಬಗ್ಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅವ್ರನ್ನ ನೋಡಿದ್ದೀನಿ ನಾನು, ಒಂಥರ ದೇವ್ರು ನೋಡಿದಷ್ಟು ಅವಕಾಶ ಸಿಗ್ತಲ್ಲ ನನಗೆ ಈಗ ಅನಿಸುತ್ತೆ. ಅವಾಗೇನು ಅನಿಸ್ತಾ ಇಲ್ಲ, ಮಕ್ಳಿಗೆ ಏನು ಗೊತ್ತಾಗತ್ತೆ, ಮಕ್ಳಿಗೆ ಎಲ್ಲರೂ ಒಂದೇ ಅನ್ನೋ ಥರ ಭಾವನೆ ಇತ್ತು. ಬಟ್ ಈಗ ಖುಷಿಯಾಗತ್ತೆ ಅದನ್ನು ಸಿನಿಮಾದಲ್ಲೆಲ್ಲ ಬಂದಾಗ ಇದರಲ್ಲಿ ನೋಡಿದಾಗ ಉದಯ್ ಟಿ ವಿಲಾಗಲಿ ಅದೇ ಚಾನಲಲ್ಲಿ ಆಗ್ತಿರ್ತಲ್ಲ ನೋಡಿದಾಗ ಖುಷಿಯೋ ರಾಜ್ಕುಮಾರನ ಜೊತೆ ಮಾಡಿದೆ ಮಗು ಥರ ಅದು ನೋಡಿ ಖುಷಿ ಆಗತ್ತೆ ಅಷ್ಟೇ. ಐ ಫೀಲ್ ಪ್ರೌಡ್. ನನ್ನ ಮಗನಿಗೆಲ್ಲ ಕರ್ತೋಸಿ ನೋಡು ಅಂತ ಅಷ್ಟೇ. ಅಪ್ಪು ಸರ್ ಏನಾದರೂ ಭೇಟಿ ಮಾಡಿದ್ರೆ ಅವಾಗ ಸೆಟ್ಟಲ್ಲಿ ನೀವು? ಹೌದು, ಚಿಕ್ಕ ವಯಸ್ಸಲ್ಲೇ ಆ್ಯಕ್ಚುಲಿ ಅಪ್ಪು ನನಗೆ ಒಂಚೂರು ಸ್ವಲ್ಪ ದೊಡ್ಡವರಿದ್ದಾರೆ, ಬಟ್ ಆವಾಗ ಜೊತೆ ತರಲೆ ಮಾಡಿದ್ದು ಅದೆಲ್ಲ ನೆನೆಸ್ಕೋತಾರೆ. ನಾನು ಆ್ಯಕ್ಚುಲಿ ಅದಾಗಿ ಅಪ್ಪು ಜೊತೆ ಅಮ್ಮನ ರೋಲ್ ಮಾಡಿದ್ದಾರೆ ರಾಮ್ ಸಿನಿಮಾದಲ್ಲಿ. ಅದಕ್ಕೆ ಅಪ್ಪು ರೇಗಿಸ್ತಿರ್ತಾರೆ, ಇವರು ಮಮ್ಮಿನ ಎಲ್ಲೋದ್ರು ಅವಾಗೆಲ್ಲ ಅಪ್ಪು ನನಗೆ ಮಮ್ಮಿ ಅಂತ ಕರೆಯೋರು. ಆ ಒಂದೆಲ್ಲ ನೆನಪಿದೆ. ಬಟ್ ತುಂಬ ತರಲೆ ಮಾಡ್ತೀರ ನಮ್ಮಮ್ಮ ಈಗಲೂ ಹೇಳ್ತಾರೆ, ಅಪ್ಪು ಬರ್ತಾರಂದರೆ ಹೆದರ್ಕೋತಿದ್ದಂತೆ, ನಾನು ಅಷ್ಟು ತರಲೆ ಮಾಡ್ತಿದ್ರು. ಹೊಡಿಯೋದು ಮಾಡೋದು ಸುಮ್ಮನೆ ಅವರು ಚಿಕ್ಕವರಿದ್ರು, ನಾನೇ ಚಿಕ್ಕವಳಿದ್ದೆ. ಸೊ ಫೈಟಿಂಗ್ ಮಾಡೋದು, ಹೊಡಿಯೋದು, ಅಟ್ಟಿಸ್ಕೊಂಬರೋದು ಅದೆಲ್ಲ ನಾನು ಅಪ್ಪು ಅಂದರೆ ಹೆದರ್ಕೋತಿದ್ದಂತೆ. ಆಮೇಲೆ ನೋಡಿ ಅಪ್ಪು ಫ್ಯಾನ್ ಆಗೋದೆ. ಆಲ್ಮೋಸ್ಟ್ 21 ಇಯರ್ಸ್ ಜರ್ನಿ ಸಿನಿಮಾ ಮತ್ತು 21 ಅಲ್ಲ 31 ಇಯರ್ಸ್ ಜರ್ನಿ 93 ಇಂದ 2024. ಆಲ್ಮೋಸ್ಟ್ 31 years. Don't tell me. It's 31 years. ಒಂದು ವರ್ಷ ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ಇದು ಮಾಡ್ತಾರೆ. ಹೇಗಿದೆ ಕಂಪ್ಲೀಟ್ ಓವರ್ ಆಲ್ ಜರ್ನಿನ ಒಂದ್ಸಲ ರೀಕಾಲ್ ಮಾಡಿದ್ರೆ? ಚೆನ್ನಾಗಿದೆ. ಜರ್ನಿಲಿ ಎಲ್ಲ ಇದೆ, ಸಿಹಿ ಕಹಿ ನೋವು ನಲಿವು ಎಲ್ಲ ಥರದ್ದು ನೋಡ್ಬಿಟ್ಟಿದೆ ನಾನು. ಹ್ಯುಮಿಲೇಷನ್, ಆಮೇಲೆ ಖುಷಿ, ಎಲ್ಲ ಥರ ರಿವಾರ್ಡ್ ಎಲ್ಲ ಸಿಕ್ಕಿದೆ. ಇವತ್ತು ನಾನು ಏನೇ ಆಗಿದ್ರೂ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿ. ಐ ಆಮ್ ಹ್ಯಾಪಿ. ನನಗೆ ಎಲ್ಲ ಥರನೂ ನೋಡ್ಬಿಟ್ಟಿದ್ದೀನಿ, ಬಟ್ ಎಲ್ಲ ಥರನೂ ಖುಷಿನೂ ಕೊಟ್ಟಿದೆ. ಒಂದು ಕಷ್ಟಕ್ಕೆ ಒಂದು ಪ್ರತಿಫಲ ಇದ್ದಿದ್ದೇ ಇರುತ್ತಲ್ಲ, ಸೊ ಕಷ್ಟಪಟ್ಟಾಗಲೇ ನಮಗೆ ಒಂದು ಪ್ರತಿಫಲ ಸಿಗೋದು. ಖಂಡಿತವಾಗ್ಲೂ ಕಷ್ಟ ಅನುಭವಿಸಿದ್ದೀನಿ. ಬರೀ ಸುಖವಾಗಿ ಹೂವು ಫುಲ್ ಆಫ್ ಫ್ಲವರ್ಸ್ ಥರ ಏನು ಜರ್ನಿ ಇದೆ ನಮ್ಮ ಸಿನಿಮಾ ಇಂಡಸ್ಟ್ರೀಲಿ. ಸೊ ಹೂವು ಜೊತೆ ಮುಳ್ಳು ಇದೆ, ಮುಳ್ಳನ್ನ ತುಳ್ಕೊಂಡು ಮಾಡ್ಕೊಂಡು ಅದ್ರ ಜೊತೆ ಅಂದ್ಕೊಂಡು ಹೋಗಿ ಈ ಒಂದು ಮಟ್ಟಕ್ಕಿದ್ದೀನಿ. ಬಟ್ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ನಾನೇನೇ ಒಂದು ಹಿಂದೆ ತಿರುಗಿ ನೋಡಿದಾಗ ನನಗೆ ಅನ್ಸೋದು ನಾನು ಏನೇ ಇದ್ದೀನಿ ಇವತ್ತು ಆಲ್ ಕ್ರೆಡಿಟ್ ಟು ಮೈ ಇಂಡಸ್ಟ್ರಿ ಓನ್ಲಿ. ಆ್ಯಂಡ್ ಫಸ್ಟ್ ಟೈಮ್ ಸುದೀಪ್ ಅವರಿಗೆ ಸೀರಿಯಲಲ್ಲಿ ಹೀರೋಯಿನ್ ಆಗಿದ್ದಾರೆ. ಹೌದು. ಆ ನೆನಪುಗಳು ಯಾವ ಸೀರಿಯಲ್ ಏನು? ಪ್ರೇಮದ ಕಾದಂಬರಿ ಅಂತ ಉದಯ್ ಟಿ ವಿಲಿ. ಅವಾಗೆಲ್ಲ ತುಂಬ ಕಮ್ಮಿ, ಇವಾಗಲೇ ಜಾಸ್ತಿ ಎಪಿಸೋಡ್ ಬರೋದು. 18 ಎಪಿಸೋಡ್, ಮತ್ತು TV DD9 DD1 ಅಲ್ಲೆಲ್ಲ 18 ಎಪಿಸೋಡ್ 16 ಎಪಿಸೋಡ್ ಅಂತಲೇ ಮಾಡ್ತಾ ಇದ್ದಿದ್ದು. ಸೊ ಪ್ರೇಮದ ಕಾದಂಬರಿ ಅಂದ್ಬಿಟ್ಟು ಸುಧಾಕರ್ ಭಂಡಾರಿ ಅವ್ರ ಡೈರೆಕ್ಷನಲ್ಲಿ ಫಸ್ಟ್ ಟೈಮ್ ಸೀರಿಯಲ್, ವೀಕ್ಲಿ ಸೀರಿಯಲ್ ಆ ಥರ ಮಾಡಿದ್ದು ಉದಯ್ ಟಿ ವಿಲಿ ಫಸ್ಟ್ ಟೈಮ್ ಲಾಂಚ್ ಮಾಡಿದ್ದು. ಕಂಪ್ಲೀಟ್ಲಿ ರೊಮ್ಯಾಂಟಿಕ್, ತುಂಬ ಹೆವಿ ಖರ್ಚು ಮಾಡಿ ಒಂಥರ ಸಿನಿಮಾ ಸ್ಟೈಲಲ್ಲೇ ಮಾಡಬೇಕು ಅಂತ ಮಾಡಿದ್ದು. ಸೊ ಅವಾಗ ನನ್ನ ಕಾಂಬಿನೇಷನ್ ಸುದೀಪ್ ಅವರು ಅಂದರೆ ನಾನು ಫಸ್ಟ್ ಅವಾಗ ಸುದೀಪ್ ಅವರು ಸ್ಟಾರಲ್ಲಿ ನೋಡಿದಾಗ ಜಸ್ಟ್ ಟಾಲ್ ಆಗಿ ಸ್ಮಾರ್ಟಾಗಿ ಚೆನ್ನಾಗಿದ್ರು. ಸೊ ಅವಾಗ ನೋಡಿದಾಗ ಖುಷಿ ಆಯಿತು, ಯಾರೋ ಹ್ಯಾಂಡ್ಸಮ್ ಆಗಿರೋರು ನನ್ನ ಪೇರ್ ಮಾಡ್ತಾ ಇರಲ್ಲ ಅಂತ ಅನಿಸ್ತು. ಬಟ್ ಟ್ಯಾಲೆಂಟ್ ಇತ್ತು ಅವ್ರಿಗೆ, ತುಂಬ ಒಳ್ಳೆ ಚೆನ್ನಾಗಿ ಹಾಡ್ತಿದ್ರು. ಅವಾಗಲೇ ತುಂಬ ಒಳ್ಳೆ ಸಿಂಗರ್. ಆ್ಯಕ್ಚುಲಿ ಅನ್ಕೋತಿದ್ದೆ ಇವರೆಲ್ಲೋ ಹೋಗ್ತಾರೆ, ರೀಚ್ ಆಗ್ತಾರೆ, ಬಟ್ ಈ ಮಟ್ಟಕ್ಕೆ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಈ ವಾಸ್ ವೆರಿ ನೈಸ್, ವೆರಿ ಫ್ರೆಂಡ್ಲಿ. ಗೊತ್ತಲ್ಲ ಆಗಿನ ಇದರಲ್ಲಿ. ಬಟ್ ಇಬ್ಬರು ಒಂಥರ ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಫೋನಲ್ಲಿ ಒಂಚೂರು ಟಚ್ ಇಟ್ಕೊಂಡಿದ್ರು, ಮಾತಾಡ್ತಿದ್ವಿ. ಆಮೇಲೆ ನನ್ನ ಮದುವೆ ಆಗೋಯ್ತು. ಸೊ ಮದುವೆ ಆದಮೇಲೆ ನಾನೆಲ್ಲ ಕಟ್ ಮಾಡಿಬಿಟ್ಟೆ. ಐ ಕುಡಂಟ್ ಕಾಂಟ್ಯಾಕ್ಟಲ್ಲಿ ಇಟ್ಕೊಳಕ್ಕಾಗಲಿಲ್ಲ. ಬಟ್ ಆಮೇಲೆ ನೋಡ್ತಾ ಸುದೀಪ್ ಅವ್ರು ಫುಲ್ ಸ್ಟಾರ್ ಆಗೋದು. ಬಟ್ ಖುಷಿ ಆಗುತ್ತೆ, ನನ್ನ ಜೊತೆ ಆ್ಯಕ್ಟ್ ಮಾಡಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿರೋರು ಇವತ್ತು ಸ್ಟಾರ್ ಆಗಿದ್ದಾರೆ ಅಂದರೆ ನಂಗೆ ಖುಷಿ ಆಗುತ್ತೆ. ಬಟ್ ವಂಡರ್ಫುಲ್ ಆರ್ಟಿಸ್ಟ್ ಅವರು, ತುಂಬ ಡೆಡಿಕೇಟೆಡ್. ಒಂದೊಂದು ಶಾರ್ಟ್ಗೂ ಒಂದೊಂದು ಸೀನ್ಗೂ ಇನ್ವಾಲ್ವ್ ಆಗೋರು. ಅವಾಗಲೇ ನೋಡ್ತಿದ್ದೆ ನಾನು. ಆಮೇಲೆ ಕೊನೆಗೆ ಡೈರೆಕ್ಷನ್ ಮಾಡಿದ್ರು. ಅವ್ರ ಡೈರೆಕ್ಷನ್ ಕೆಂಪೇಗೌಡ ಡೈರೆಕ್ಷನ್ ನಾನು ಮಾಡಿದೆ ಅವ್ರ ಜೊತೆ. ಸೊ ಅನ್ಕೋತಿದ್ದೆ ಅವಾಗ ಇದ್ದಿದ್ದು ಇವಾಗಿದ್ದು ಸುದೀಪ್ ಅವ್ರು ಎಷ್ಟು ಚೇಂಜ್ ಆಗಿದ್ದಾರೆ. ಬಟ್ ಆ ಟ್ಯಾಲೆಂಟಿಂದನೇ ಅವ್ರು ಮುಂದೆ ಬಂದಿದ್ದು. ಬಟ್ ಖುಷಿ ಆಗುತ್ತೆ. ಐ ಫೀಲ್ ಸೋ ನೈಸ್. ಮತ್ತೆ ಕೆಂಪೇಗೌಡ ಸಿಕ್ಕಿದಾಗ ಏನಿತ್ತು ಮಾತುಕತೆ ಇಬ್ಬರು ಮಧ್ಯೆ? ಕೆಂಪೇಗೌಡ ಟೈಮ್ ಖುಷಿ ಆಯಿತು. ಅವಾಗೆಲ್ಲ ನಾನು ಡೈರೆಕ್ಟ್ರುಗಳಂದರೆ ಅವ್ರು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಸುದೀಪ್ ನನ್ನ ಜೊತೆ ಹೀರೋ ಆಗಿರೋ ಜೊತೆ ಆ್ಯಕ್ಟ್ ಮಾಡೋದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಈಗ ಬರೀ ನಾನು ಡೈರೆಕ್ಟ್ರ್ ಅಲ್ಲ, ಡೈರೆಕ್ಟ್ರ್ ಅಂದರೆ ಭಯ ನನಗೆ. ಸೊ ಈಸ್ ಓನ್ಲಿ ಮೈ ಡೈರೆಕ್ಟ್ರ್ ಅಂತಲೇ ನೋಡ್ತಿದ್ದೆ. ಇಟ್ ವಾಸ್ ನೈಸ್. ನಾನು ಯೂಶ್ವಲಿ ಯಾರ ಜೊತೆನೂ ತುಂಬ ಕ್ಲೋಸ್ ಆಗಲ್ಲ. ಆ ರೆಸ್ಪೆಕ್ಟ್ ಇರುತ್ತೆ, ಪ್ರೀತಿ ಇರುತ್ತೆ. ಬಟ್ ಆ ಒಂದು ಪ್ರೀತಿ ಇದೆ, ಗೌರವ ಇದೆ. ಚೆನ್ನಾಗಂತು, ಖುಷಿ ಆಯಿತು. ಒಂದು 3-4 ಸಿನಿಮಾ ಮಾಡಿದೆ ಅವ್ರ ಜೊತೆ. ಬಟ್ ಅವರು ಅದೇ ಪ್ರೀತಿ ಇದೆ. ಬಟ್ ನಾನು ಅವ್ರು ನನ್ನ ಪ್ರೀತಿಸ್ತಾರೆ ಅಂದ್ಬಿಟ್ಟು ನಾನು ತುಂಬ ಕ್ಲೋಸ್ ಆಗಲಿ, ತುಂಬ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಐ ವಿಲ್ ಸೇ ಇನ್ ಮೈ ಲಿಮಿಟ್ಸ್. ಮೇ ಈ ಸ್ಟಾರ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅಂತ ಅವ್ರನ್ನ ಮಿಸ್ಯೂಸ್ ಮಾಡೋದಕ್ಕಾಗಲಿ ಅಥವಾ ತುಂಬ ಕ್ಲೋಸಾಗಿ ಮಾತಾಡೋದಾಗಲಿ ಮಾಡೋಕ್ಕೋಗಲ್ಲ. ಆ ಒಂದು ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ. ಐ ಶುಡ್ ರೆಸ್ಪೆಕ್ಟ್ ದ್ಯಾಟ್ ಅಂದ್ಕೊಂಡು ರೆಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ.
ಆ್ಯಂಡ್ ಸುದೀಪ್ ಅವ್ರು ಬಿಟ್ಟು ಇನ್ನು ಯಾರ್ಯಾರ ಜೊತೆ ಐ ಮೀನ್ ನಿಮ್ಮ ಜೊತೆ ಅಥವಾ ನೀವು ಆಲ್ಮೋಸ್ಟ್ ಎಲ್ಲ ಜೊತೆ ಮಾಡಿದ್ದೀನಿ. ದರ್ಶನ್ ಅವ್ರ ಜೊತೆ, ಆಮೇಲೆ ಗಣೇಶ್ ಅವ್ರ ಜೊತೆ, ದುನಿಯಾ ವಿಜಯ್ ಅವ್ರ ಜೊತೆ, ಮತ್ತು ನಮ್ಮ ಇವರು ಧ್ರುವ ಸರ್ಜಾ ಅವ್ರ ಜೊತೆ. ಧ್ರುವ ವಾಸ್ ನನ್ನ ಜೊತೆ ನಾವು ಫಸ್ಟ್ ಸಿನಿಮಾ ನಾನು ಅವರು ಮಾಡಿದಾಗ ಫಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ಕೊಂಬಂದವ್ರ ಜೊತೆ ಮಾಡಿದ್ದು. ಭರಾಟೆ, ಅದ್ದೂರಿ, ಕರೆಕ್ಟ್. ಆಲ್ಮೋಸ್ಟ್ ಆ 3 ಸಿನಿಮಾದಲ್ಲೂ ನಾನು ಮಾಡ್ಕೊಂಬಂದೆ. ಸೊ ಅದು ಆಮೇಲೆ 3 ಹಿಟ್ ಆಯಿತು. ಎಂತಿನಿ ಮಾಷಾ ಸೀರಿಯಲ್ ಮಾಡಿದೆ. ಆಲ್ಮೋಸ್ಟ್ 3 ಸೀರಿಯಲ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೆ. ಎಂತಿನಿ ಮಾಷಾ, ಇವಾಗ ಮಾಡ್ತಿಲ್ಲ ಸೇವಂತಿ, ಆಮೇಲೆ ಮಾಂಗಲ್ಯಂ ತಂತು ನಾನೇನ ಅಂತ. ಆಲ್ಮೋಸ್ಟ್ ಎಲ್ಲ ಲೀಡ್ ರೋಲ್ಸೆ. ಹಾಗಾಗಿ ಅವಾಗ ಒಂಚೂರು ಸಿನಿಮಾ ಕಡಿಮೆ ಮಾಡಿದೆ, ಸೀರಿಯಲ್ಲೇ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಬಟ್ ಖುಷಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ ಜೊತೆ ಮಾಡಿದ್ದೀನಿ. ಬಟ್ ಎಲ್ಲ ಸ್ಟಾರ್ಸ್ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಆ ಒಂದು ಗೌರವ ನನಗೆ ಸಿಕ್ಕಿದೆ, ಸಾಕು. ಸೀರಿಯಲ್ ಮತ್ತು ಸಿನಿಮಾ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ಯಾವ್ದು ಜಾಸ್ತಿ ನಿಮಗೆ ಖುಷಿ ಇದೆ? ಆ್ಯಂಡ್ ಆ್ಯಕ್ಚುಲಿ ಎರಡೂ ಖುಷಿ ಕೊಡುತ್ತೆ. ಸಿನಿಮಾ ಏನಂದರೆ ಲೈಕ್ ಲಾಂಗ್ ರನ್. ಇವಾಗ ಮಾಡದೆ ಹೋದ್ರು ನೆಕ್ಸ್ಟ್ ಟಿ ವಿಲಿ ಬಂದಾಗ ಜನ ನಮ್ಮನ್ನ ಗುರುತಿಸ್ತಾರೆ. ಬಟ್ ಸೀರಿಯಲ್ ಹೆಂಗಂದರೆ ಶಾರ್ಟ್ ಟರ್ಮ್, ಅವ್ರು ಟೆಲಿಕಾಸ್ಟ್ ಆದಾಗ ಅಷ್ಟೇ ಒಂದು ನಮ್ಮನ್ನು ನೆನ್ಪು ಮಾಡ್ಕೋತಾರೆ, ಆಮೇಲೆ ಮರ್ತೋಗ್ತಾರೆ. ಯಾಕಂದರೆ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸೀರಿಯಲಲ್ಲಿ. ಬಟ್ ಒಂದೊಂದು ಸೀರಿಯಲ್ ನಮಗೆ ಒಂಥರ ಫಸ್ಟ್ ಜನನಿ ಮಾಡಿದಾಗ ಹೇಮಾ ಅಂತ ನನ್ನ ಪಾತ್ರ, ಹೇಮಾ ಅಂತ ಈಗಲೂ ಕರೀತಾರೆ. ಎಂತಿನಿ ಆಶಾ ಅಂತ ಮಾಡಿದೆ. ಒಂದೊಂದು ಪಾತ್ರ ಜನಗಳ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಎಲ್ಲೋದ್ರೂ ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಆಶಾ ಮ್ಯಾಮ್ ಅಂತಲೇ ಇದು ಮಾಡ್ತಾರೆ. ಸೊ ಒಂದೊಂದು ಪಾತ್ರ ನಾವು ತುಂಬ ಜನಗಳಿಗೆ ಹತ್ತಿರ ಹೋಗ್ತೀವಿ. ಮತ್ತು ಆ್ಯಕ್ಚುಲಿ ನಿಮಗೆ ಫ್ಯಾನ್ ಫಾಲೋವರ್ಸ್ ಸಿಗೋದು ಸೀರಿಯಲ್ಸಲ್ಲಿ, ಫ್ಯಾನ್ ಪೇಜ್ ಅಂತ ಕ್ರಿಯೇಟ್ ಆಗೋದು ಸೀರಿಯಲ್ಸಲ್ಲಿ. ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಅಂತ ಬಿಟ್ಟರೆ ಸಪೋರ್ಟಿಂಗ್ ಆರ್ಟಿಸ್ಟ್ ಇರಲ್ಲ. ಬಟ್ ಸೀರಿಯಲಲ್ಲಿ ಯು ವಿಲ್ ಬಿ ಲೈಕ್ ಕ್ವೀನ್, ಲೈಕ್ ಜನಗಳು ಆಡಿಯನ್ಸ್ ಎಲ್ಲ ನಮ್ಗಂತಲೇ ಒಂದು ಪೇಜ್ ಕ್ರಿಯೇಟ್ ಮಾಡ್ತಾರೆ. ಆ ಒಂದು ಪ್ರೀತಿ ಸಿಗೋದು ನಿಮಗೆ ಸೀರಿಯಲ್ಸಲ್ಲಿ. ನಾವು ಸಿನಿಮಾ ಎಷ್ಟು ಮಾಡಿದ್ರೆ ಎಷ್ಟೋ ಜನಕ್ಕೆ ಆ ಒಂದು ಕ್ಯಾಟಗರಿ ರೂಪಕ್ಕೆ ನೋಡೋದೇ ಇಲ್ಲ ಅವ್ರು. ಬರೀ ನಾನು ಸೀರಿಯಲ್ ಏನು ಮಾಡ್ತೀನಿ ಅಷ್ಟೇ ಕಾಣಿಸೋದು ಅವ್ರಿಗೆ. ಇವಾಗ ಯಾಕೆ ಯಾವುದೂ ಮಾಡ್ತಿಲ್ಲ ಅಂತಾರೆ. ಸಿನಿಮಾ ಒಂದು 10 ಮಾಡ್ತಿದ್ರು, ಸೀರಿಯಲ್ ಒಂದೇ ಮಾಡ್ತಿದ್ರು 10 ಸಿನಿಮಾ ಅವ್ರು ಕಾಣಿಸೋದಲ್ಲ. ಬಿಕಾಸ್ ದೇ ಆರ್ ಓನ್ಲಿ ಇನ್ ಟು ದಟ್ ಮೀಡಿಯಾ. ಸೊ ಹಾಗಾಗಿ ಎರಡೂ ಬೇಕು. ಇಲ್ಲಿ ಜನಗಳ ಪ್ರೀತಿಗೋಸ್ಕರ ಇದು ಬೇಕು, ಅದು ಬೇಕು, ಎರಡೂ ಇಷ್ಟ. 1500 ಎಪಿಸೋಡ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ಆಲ್ಮೋಸ್ಟ್ ತುಂಬ ಜನ ಚೇಂಜ್ ಆಗಿದ್ದಾರೆ ಇದರಲ್ಲಿ. ಆಲ್ಮೋಸ್ಟ್ ಹೀರೋಯಿನಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲರೂ 2-3 ಇದ್ದಾರೆ. ಸ್ಟಾರ್ಟಿಂಗ್ ಪೂಜಾ ಆದಾಗಿಂದ ಇದ್ದಿದ್ದು ನಾನು ಮತ್ತು ನಮ್ಮ ಯಜಮಾನ್ರು ರೋಲ್ ಮಾಡ್ತಿರೋರು. ಅವರಿಬ್ಬರೇ ಬಿಟ್ಟರೆ ಬೇರೆ ಎಲ್ಲರೂ ಚೇಂಜ್, ಯಾರೂ ಇಲ್ಲ. ಆಮೇಲೆ ಶಿಶಿರ್ ಅವನು ಹೀರೋ ದೊಡ್ಡವನಾದ್ಮೇಲೆ ಆಗಿಂದ ಅವನು ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದ್ದಾರೆ. ಒಂದು ಸೀರಿಯಲ್ 1600 ಆಲ್ಮೋಸ್ಟ್ ಆಗ್ತಿದೆ. ಅಲ್ಲಿ ಒಂದು 6 years ಜರ್ನಿ. ಆ ಜರ್ನಿಲಿ ನಾನು ಇದ್ದೀನಿ ಅನ್ನೋದು ಒಂದು ಖುಷಿ ಇದೆ. ಬಟ್ ಒಳ್ಳೆ ಪ್ರಾಜೆಕ್ಟ್ ಇದೆ, ಒಳ್ಳೆ ಪ್ರೊಡ್ಯೂಸರು ಆ್ಯಕ್ಚುಲಿ ರಾಜು ಅವರು ಅಂತ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು. ನಡ್ಕೊಂಡು ಹೋಗ್ತಿದ್ದೇನೋ 2000 ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಹೋದರೆ ತುಂಬ ಸಂತೋಷ. ಅನ್ನದ ಋಣ ಎಷ್ಟಿರುತ್ತೋ ಅಷ್ಟು ಅಂದ್ಕೊಂಡಿದ್ದೀರಿ. ಸೀರಿಯಲಲ್ಲಿ ಬ್ಯೂಟಿಫುಲ್ ಮದರ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಆರ್ಟಿಸ್ಟ್ ಅಂತ ನಿಮ್ಮನ್ನ, ಹೌದಾ? ಯಾರು ಅಂತನಾ? ನಿಮ್ಮನ್ನ ಅಂತಾರ? ಬ್ಯೂಟಿಫುಲ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್. ಇವು ವೆರಿ ಹಂಬಲ್ ಲೇಡಿ. ಅದು ಹೇಳಿಲ್ವಾ ವೆರಿ ಹಂಬಲ್ ಲೇಡಿ ಅಂತ? ಓಕೆ, ಅದು ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು ಬ್ಯೂಟಿಫುಲ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಅಂತ. ಓಕೆ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಬಟ್ ಒಳ್ಳೆ ಪೇಮೆಂಟ್ ಕೊಡ್ತಾರೆ. ಇಲ್ಲ ಅಂತ ಬಂದರೂ ನಾವು ಅಸೋಸಿಯೇಟ್ ಡೈರೆಕ್ಟ್ ಹೌದೇನೋ ಜಗ್ಗಿ, ನನಗೆ ಅದು ಬ್ಯೂಟಿಫುಲ್ ಆ್ಯಂಡ್ ಕಾಸ್ಟ್ಲಿಯೆಸ್ಟ್ ಅಂತ ರೆಕ್ಕೊಂಡು ಜಗ್ಗಿ. ಮತ್ತು ನಾನು ನಮ್ಮ ಜಗ್ಗಿ ಬಗ್ಗೆ ಹೇಳಲೇಬೇಕು. ನಮ್ಮ ಅಸೋಸಿಯೇಟ್ ಇದ್ದಾರೆ ಇಲ್ಲಿ. ಈಸ್ ಸಚ್ ಎ ವಂಡರ್ಫುಲ್ ಬಾಯ್. ಅಂದರೆ ಈ ಒಂದು ಜರ್ನಿಲಿ ನಾನು ಎಲ್ಲಿದ್ದೀನಿ ಅಂದರೆ ಆ ಕ್ರೆಡಿಟ್ ನಮ್ಮ ಜಗ್ಗಿಗೆ. ಎಲ್ಲನೂ ಒಂದು ಹೆಸ್ರಿಗೆ ಮಾತ್ರ ಅಸೋಸಿಯೇಟ್ ಡೈರೆಕ್ಷನ್. ಬಟ್ ಅವರೆಲ್ಲ ಪ್ರತಿಯೊಂದು ನಿಭಾಯಿಸ್ಕೊಂಡು ಹೋಗು ಈಸ್ ಲೈಕ್ ಆಲ್ಮೋಸ್ಟ್ ಎವ್ರಿಥಿಂಗ್. ನಾವೊಂದು 6 yearsಯಿಂದ ನಾನು ಎಲ್ಲಿದ್ದೀನಿ ಅಂದರೆ ಅದಕ್ಕೆ ಜಗ್ಗಿನೂ ಕಾರಣ. ವೆಯ್ಟ್ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ವೇಟ್ ಪ್ಲಸ್ ಕರ್ನಾಟಕ.